ಏನು ನಿಮ್ಮ ಹೆಸರು? ಬರೀ 27 ವರ್ಷ ಚಿಕ್ಕ ವಯಸ್ಸಿಗೆ ಹಿಂಗಾಯ್ತು ಅಂತ? BP ಜಾಸ್ತಿಯಾಗಿ ಹಿಂಗಾಗಿದೆ ಅಂತ. ಬ್ಲಡ್ ವೆಸಲ್ಸ್ ಬರ್ಸ್ಟ್ ಆಗಿ ಬ್ಲೀಡಿಂಗ್ ಆಗಿರೋದು ಬ್ರೈನ್ ಒಳಗೆ. ಅಯ್ಯೋ, ಇವಂದೇ ನಮಗೆ ಜೀವನ, ಇವನೇ ಮನೆ ಕಟ್ಟಿದ್ದು ಮದುವೆ ಮಾಡಕ್ಕೆ ಅಂತ ಮಾಡಿದ್ದು. ಇವಾಗ ಈಗ ಒಂದು ತಿಂಗಳಾಯ್ತು ಬಂದು ಮನೆ ಕಡೆ ಪ್ರಾಬ್ಲಮ್. ಇವನಿಗೋಸ್ಕರ ಇವತ್ತು ತಿಂಗಳಾಯ್ತು ಕರೆಕ್ಟಾಗಿ ಬಂದು ಮನೆ ಬಿಟ್ಟು. ಈ ಥರ ಆಗದೆ ನಮ್ಮ ಜೀವನ. ಜನ ಹೆಂಗಂತ ಹೇಳಿದ್ರೆ ಏಜ್ ಆಗುವಷ್ಟಿಗೆ ತುಂಬ ಸಿಕ್ಕಾಪಟ್ಟೆ ದುಡ್ಡು ಎಲ್ಲ ಮಾಡ್ಕೊಂಡಿರ್ತಾರೆ, ಬಟ್ ಹೆಲ್ತೇ ನೋಡ್ಕೊಂಡಿರಲ್ಲ. ಒಂದಿನ ದುಡ್ಡಿರುತ್ತೆ, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಬಟ್ ಹೆಲ್ತ್ ಚೆನ್ನಾಗಿರಲ್ಲ. ಆ ದುಡ್ಡನ್ನು ಸಂಪಾದಿಸಿದ ಮಾಡಿದ ದುಡ್ಡು ಎಲ್ಲ ಹಾಸ್ಪಿಟಲ್ನಲ್ಲೇ ಆಗ್ತಾ ಇರಬೇಕಾಗುತ್ತೆ. ಪೇಷಂಟ್ಗೆ ವಿ ಹ್ಯಾವ್ ಸೈಕ್ಲಿಂಗ್ ಮಾಡಿಸ್ತೀವಿ, ಕೈಯಲ್ಲಿ ಸೈಕ್ಲಿಂಗ್ ಮಾಡಿಸೋದು. ಕೈ ಅವ್ರು ಆರಾಮಾಗಿ ಮೂವ್ ಮಾಡ್ಬೋದು ಅಂತಂದರೆ ರೈಟ್ ಕೈಯಲ್ಲಿ ಹಿಡಿಸ್ಬಿಟ್ಟು ಮೂವ್ ಮಾಡಿಸ್ತೀವಿ. ಮಿಷಿನೇ ನಿಮಗೆ ಹೆಲ್ಪ್ ಮಾಡುತ್ತೆ, ಅದು ಓಪನ್ನು ಕ್ಲೋಸು ಮಾಡೋಕ್ಕೆ. ನಿಮ್ಮ ಹೆಸರು ಏನಕ್ಕ? ಸುನಂದಮ್ಮ ಸರ್. ಯಾವ ಊರು? ನಾವು ಮಲ್ಸುಂದ್ರ ಪಿಣ್ಯ ದಸರಳ್ಳಿ. ಪಿಣ್ಯ ದಸರಳ್ಳಿ. ಇವರು ಮಗಳ? ಸೊಸೆ. ಸೊಸೆ. ನಿವೇದಿತಾ. ಓಕೆ. ಎಷ್ಟು ಏಜ್ ಅವ್ರಿಗೆ? 27. 27. ಇವ್ರಿಗೆ ಹಿಂಗಾಗಿದೆ ಅವಾಗ? ಆಲೇ 1 ವರ್ಷದ ಮೇಲೆ 4 ತಿಂಗಳಾಯ್ತು ಸರ್. ಅಂದರೆ ಹತ್ತತ್ರ ಒಂದು 25 ವರ್ಷಕ್ಕೆ? 25 ವರ್ಷಕ್ಕೆ. ಯಾಕೆ? ಸಿಜರಿಂಗ್ ಆಗಿತ್ತು. ಸಿಜರಿಂಗ್ ಆದಮೇಲೆ ಈ ಥರ 7 ದಿನ ಆದಮೇಲೆ ಈ ಥರ ಆಯಿತು ಸರ್. ಏನು ಮಗು? ಗಂಡು ಮಗು. ಸೊ ಸಿಜೇರಿಯನ್ ಆಗಿ 7 ದಿನಕ್ಕೆ ಆಗಿದೆ? 7 ದಿನಕ್ಕೆ. ಅವ್ರ ಮಗುಗೆ ಹಾಲು ಕುಡಿಸೋದು ಇತ್ಯಾದಿ? ಇಲ್ಲ ಸರ್, ಆಗಲಿಲ್ಲ. ಹಾಲು ಕುಡಿಯೋಕೆ ಆಗಲಿಲ್ಲ. ಮಗು ಏನು ಮಾಡಿದ್ರೆ? ಮಗುಗೆ ಅವರೇ ಬರ್ಕೊಟ್ರು ಸರ್, ಪೌಡ್ರ್ ಹಾಕಂಗೆ. ನಂಗೆ ಆಶ್ಚರ್ಯ ಡಾಕ್ಟ್ರೆ, ಸಿಜೇರಿಯನ್ ಆದರೆ ಹಿಂಗಾಗುತ್ತಾ? ತುಂಬ ಕಾಮನ್ ಆಗ್ತಿದೆ ಸರ್ ಇವಾಗ. ರೀಸೆಂಟ್ಲಿ ಅಂತೂ ಒಂದು 100 ಮೆಂಬರ್ಸಲ್ಲಿ 5 to 10 ಮೆಂಬರ್ಸು ಸ್ಟ್ರೋಕ್ ಆಗೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಲಿ, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಆಗಿ BP ಟ್ಯಾಬ್ಲೆಟ್ಸ್ ತೊಗೊಳ್ಳಲ್ಲ, ಮಿಸ್ ಮಾಡ್ತಾರೆ, ಶುಗರ್ಸ್ ಅನ್ಕಂಟ್ರೋಲ್ಡ್ ಇರುತ್ತೆ. ಸೊ ಇದು ಎಲ್ಲ ಕೋಮಾರ್ಬಿಡಿಟೀಸಿಂದ ತುಂಬ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಆಗಿಬಿಟ್ಟಿದೆ ಈಗ. ಅಂದರೆ ಪಾಪ್ಯುಲೇಷನಲ್ಲಿ 10%? ಹಾಂ, 10% ಸ್ಟ್ರೋಕ್ ಆಗ್ತಿದೆ. ಬಟ್ ನೋಡಿ ಅವ್ರು ಬರೀ 26 ವರ್ಷ ಸರ್. ನಮ್ಮ ಕಡೆ ಒಂದು 14 ವರ್ಷ 5 ವರ್ಷ ಮಗುನೂ ಬಂದಿತ್ತು, ಅವ್ರಿಗೆ ಸಹ ಸ್ಟ್ರೋಕ್ ಆಗಿದೆ. ಈಗ ಹತ್ತತ್ರ 1.5 ವರ್ಷದಿಂದ ಆಯ್ತಲ್ಲ, ಏನೇನು ಟ್ರೀಟ್ಮೆಂಟ್ ಕೊಡ್ತಿದ್ರಿ? ನಾವು ಆಂಧ್ರ ಕರ್ಕೊಂಡೋಗಿದ್ವಿ ಸರ್. ನಾವು ಬರೀ ಆಯುರ್ವೇದಿಕ್ಕೇ ಕೊಡಿಸಿರೋದು, ನಾವು ಇಂಗ್ಲೀಷ್ ಮೀಡಿಯಮ್ಸ್ ಏನೂ ಕೊಡಿಸಿಲ್ಲ ಸರ್. ಅಲ್ಲ ಆಯುರ್ವೇದಿಕ್ದೇ ಐಟಮ್ ಕೊಡಿಸ್ತೀವಿ, ಬೇರೆ ಏನು ಐಟಮ್ನು ನಾವು ಕೊಡಿಸಿಲ್ಲ ಸರ್. ಇಷ್ಟು ಮಾತ್ರ ಇದಾದ್ರೆ ಈಗ. ಓಕೆ. ಫುಲ್ ಅವ್ರಿಗೆ ಕಾಲಿನೂ ಸ್ವಾಧೀನ ಇರಲಿಲ್ಲ, ಕೈನೂ ಸ್ವಾಧೀನ ಇರಲಿಲ್ಲ. ಬಲಗೈ ಬಲಗಾಲ ಎರಡೂ ಸ್ವಾಧೀನ ಇರಲಿಲ್ಲ, ಫುಲ್ಲು ಇರಲಿಲ್ಲ ಸರ್. ಎಲ್ಲ ಅವಳು ನಮಗೆ ಮೇಲೆ ಜ್ಞಾನನೇ ಇರಲಿಲ್ಲ, ಆ ಥರ ಇತ್ತು. ಮಾತು ಬರ್ತಾ ಇರಲಿಲ್ಲ ಸರ್. ಫುಲ್ ಮಾತು ಫುಲ್ಲು ನಿಂತಾಯ್ತು ಸರ್. ಮಗು ನೆನಪಿತ್ತಾ? ಇಲ್ಲ ಸರ್, ಯಾವುದೂ ನೆನಪಿರಲಿಲ್ಲ. ಮಗು ನೆನಪಿಲ್ಲ? ಇರಲಿಲ್ಲ ಸರ್. ಒಂದು 3 ತಿಂಗಳಾದಮೇಲೆ ಅವಳಿಗೆಲ್ಲ ಚೆನ್ನಾಗಿ ಇದಾಗಿದೆ ಸರ್. ಮಗಿನ ಮೇಲೆ ಜ್ಞಾನ ಬಂತು, ನಮ್ಮನ್ನೆಲ್ಲ ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 3 ತಿಂಗಳಾದಮೇಲೆ ಸರ್. ಇದು ಮೊದಲನೇ ಮಗುನಾ? ಫಸ್ಟ್ನೇ ಮಗು ಸರ್. ಓಕೆ. ಇವ್ರ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಈ ಕೆಲಸ ಮಾಡ್ತಾರೆ ಸರ್. ಈ ಕೆಲಸ ಮಾಡ್ತಾರಾ? ಓಕೆ. ಆಮೇಲೆ ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು? ಇಲ್ಲಿ ಬಂದು ಇವತ್ತಿಗೆ 1 ವಾರ ಆಯಿತು ಸರ್. ಈ ವಿರೂಪಾಕ್ಷಪುರ ಸೆಂಟ್ರಿಗೆ ಬಂದು 1 ವಾರ ಆಯಿತು. ಇಲ್ಲಿ ಬಂದಾಗ ಹೇಗಿತ್ತು ಪರಿಸ್ಥಿತಿ, ಇವಾಗ ಹೇಗಿದೆ? ಬಂದಾಗ ಸ್ವಲ್ಪ ಕೈ ಎತ್ತುತ್ತಾ ಇಲ್ಲ, ಇವಾಗ ಸ್ವಲ್ಪ ಕೈ ಇದು ಮಾಡ್ತಾವಳೆ ಎಲ್ಲ ಹೇಳಿದ್ದಾರೆ ಸರ್. ಮೆಡಿಷನ್ ತೊಗೊಂಡೋಗಿದ್ದೀವಿ ಇಲ್ಲಿಂದ 1 ತಿಂಗಳು ಮೆಡಿಷನ್ ತೊಗೊಂಡು ಮನೆಯಲ್ಲೇ ಮೆಡಿಷನ್ ಕೊಟ್ಟು ಮತ್ತೆ ಕರ್ಕೊಂಬಂದಿಗೆ ಅಡ್ಮಿಟ್ ಮಾಡಿದ್ದೀರಿ. ಪರವಾಗಿಲ್ಲ ಅನಿಸ್ತಾ ಇದೆ? ಏನು ಅನಿಸ್ತದೆ ಈಗ? ಇನ್ನೊಂದು ಸ್ವಲ್ಪ ದಿನ ನೋಡಿ ಕೈ ಒಂದು ಸ್ವಲ್ಪ ಸ್ವಾಧೀನ ಬರ್ತದೆ ಅಂತ ಹೇಳವ್ರೆ. ಮೆಡಿಷನ್ ಕೊಡ್ತಾಯಿರಿ, ಕೈ 3 ತಿಂಗಳು ಅಷ್ಟರಲ್ಲಿ ರೆಡಿ ಆಗ್ತಾರೆ ಅಂತ ಹೇಳಿದ್ದಾರೆ. ಓಕೆ. 3 ತಿಂಗಳು ಬೇಕು ಅಂತ ಹೇಳಿದ್ದಾರೆ ಸರ್. ಇಲ್ಲೇ ಇದ್ರಿ 1 ವಾರ? ಈಗ 1 ವಾರದಿಂದ ಇಲ್ಲೇ ಇದ್ವಿ ಸರ್. ಯಾವಾಗ ಡಿಸ್ಚಾರ್ಜ್? ಶನಿವಾರ ಡಿಸ್ಚಾರ್ಜ್. ನಾಡ್ದು. ಹೇಗಿದೆಯಲ್ಲ ಫೆಸಿಲಿಟಿ? ಪರವಾಗಿಲ್ವಾ? ಸೂಪರ್ ಸರ್. ಅವ್ರಿಗೆಲ್ಲ ಏನು ಬೇಕೋ ಎಲ್ಲ ಅದನ್ನು ಅವರೇ ಮಾಡಿಕೊಡ್ತಾರೆ ಸರ್. ನಾವು ಸುಮ್ಮನೆ ಸಪೋರ್ಟ್ ಕೇಳಕ್ಕೆ ಇದ್ದೀವಿ ಸರ್. ಓಕೆ. ಊಟ ತಿಂಡಿ ಎಲ್ಲ ಕೊಡ್ತಾರಾ? ಇದು ಅವ್ರಿಗೆ ಕೊಡ್ತಾರೆ ಸರ್, ನಾವು ಆಚೆ ತಗೋಬೇಕು ಸರ್. ಅವ್ರಿಗೆ ಪೇಷಂಟ್ಗೆ ಏನಾಯ್ತು ಅದನ್ನು ಕೊಡ್ತಾರೆ, ನಾವು ಆಚೆ ತಗೋಬೇಕು ಸರ್. ಅಟೆಂಡ್ರು. ಸೊ ಇಲ್ಲಿಗೆ ಪೇಷಂಟ್ಗೂ ಬೆಡ್ ಇದೆ, ಅಟೆಂಡರ್ಗೂ ಬೆಡ್ ಇದೆ? ಬೆಡ್ ಇದೆ ಸರ್. ಓಕೆ. ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣದವ್ರ ನೀವು? ಏನು ಓದಿದಿರಿ? ಡಿಗ್ರಿ ಮಾಡಿದ್ದೀರಾ? ಮಗು ಹೆಸರೇನು? ಗಂಧರ್ವ. ಒಳ್ಳೆ ಹೆಸರು, ಸಖತ್ತಾಗಿರೋದು. ಯಾರು ಇಟ್ಟಿದ್ದು? ಅಮ್ಮ. ನಿಮ್ಮಮ್ಮ. ಓಕೆ. ಏನಾಯ್ತು ನಿಮಗೆ? ಏನಾಯ್ತು, ಗಾನನೇ ಆಗಿರಲ್ಲ, ಕೈ ಹೋಯ್ತಾನ. ಏನಾಯ್ತು ಅಂದರೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಸುಧಾರಿಸ್ಕೊಂಡ್ರಾ? ಅಣ್ಣ ನಮಸ್ತೆ. ಬಿದ್ದೋಯ್ತಾರಾ? ಗಟ್ಟಿಟ್ಕೊಳ್ಳಿ. ಏನು ನಿಮ್ಮ ಹೆಸರು? ಮಾತು ಬರಲ್ಲ. ಯಾವ ಊರಿನವರು?
ನಾವು ಮಂಡ್ಯ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ. ಓ ಕೇರ್ಪೇಟೆ ಅವರು. ಯಾವ ಊರು? ಸಾಕ್ಷಿ ಬಿಡು, ಅಕ್ಕಿಯಬಾಳು ಹೋಗ್ಲಿ. ಓ ಕೇರ್ಪೇಟೆ, ಅದು ಹೊಸವಳ್ಳಿ ದೇವಸ್ಥಾನ ಫೇಮಸ್ ನಿಮ್ಮಲ್ಲಿ. ಹಾಂ, ಇವ್ರು ನಿಮ್ಮ ಮಗನ? ಮಗ. ಏನು ಹೆಸರು? ರಾಹುಲ್. ಎಷ್ಟು ವಯಸ್ಸು ಇವ್ರಿಗೆ? 27 ನಡೀತಾ ಇದೆ. 27? ಹಿಂಗೆ ಏನಾಯ್ತು ಇವ್ರಿಗೆ? ಇದು ಆಫೀಸಲ್ಲಿ ಆಗಿರೋದು ಸರ್. ಇದು ಹಾಂ, ಏನು ಮಾಡ್ತೀರಿ ಕೆಲಸ? ಕ್ಯಾಂಟೀನ್ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ರು, ಮ್ಯಾನೇಜರ್ ಕೆಲಸ. ಇಲ್ಲಿ ಮಳವಳ್ಳಿ. ಮಳವಳ್ಳಿಲಿ? ಅದೇ ಅಲ್ಲಿ ಇದ್ದಕ್ಕಿದ್ದಂಗೆ ಆಫೀಸಲ್ಲಿ ಈ ಥರ ಆಗಿರೋದು, ಸ್ಲೋಕ್ ಥರ. ಇವತ್ತಿ ತಿಂಗಳು ಕರೆಕ್ಟ್. ಏನಾಯ್ತು? ಆಪ್ರೇಷನ್ ಮಾಡೋರಾ? ತೋರಿಸಿ ಇಲ್ಲಿ. ಎಲ್ಲಿ? ಇದಾ? ಮುಂದುಗಡೆಯಿಂದ ಹಿಂದುಗಡೆ ಬೈಂದು ಆಪ್ರೇಷನ್ ಮಾಡಿದ್ದಾರೆ. ಈಗ ಮದುವೆ ಆಗಿತ್ತಾ? ಇಲ್ಲ. ಎಷ್ಟು ಮಕ್ಕಳು ನಿಮಗೆ? ಇಬ್ಬರಾಳು, ಒಬ್ಬ ಮಗಳು, ಒಬ್ಬ ಮಗ. ಒಬ್ಬರೇ ಮಗ ಅವರು? ಒಬ್ಬರೇ ಮಗ. ಮಗಳಿಗೆ ಮದುವೆ ಮಾಡಿದ್ರಾ? ಏನು ಮಾಡ್ತಾರೆ? ಯಜಮಾನರು ಆಟೋ ಓಡಿಸ್ತಾರೆ ಮನೆ ಹತ್ರ, ಅಲ್ಲೇ ಊರಲ್ಲಿ. ಕೇರ್ಪೇಟೆ ತಾವು? ಅಕ್ಕಿಯಬಾಳು, ಬೀರ್ವಳ್ಳಿ ದೇವಸ್ಥಾನ ಐತೆ ಅಲ್ಲಿ, ಚನ್ನಗನಳ್ಳಿಯಮ್ಮ ದೇವಸ್ಥಾನ ಅಂತ, ಅಲ್ಲಿ ಓಡಿಸ್ತಾರೆ. ಅಲ್ಲ, ಯಾಕೆ ಹಿಂಗಾಯ್ತು ಇವ್ರಿಗೆ? ಏನಕ್ಕೆ ಅಂತ ಗೊತ್ತಿಲ್ಲ ಸರ್ ನಮಗೂ. 15 ಒಂದ್ಸಲ ಬರೋರು ಊರಿಗೆ. ಯಾರು ಇವರಾ? ಹಾಂ, ದೂರ ನಮಗೂ ಅಲ್ಲಿಗೂ. ಮಳವಳ್ಳಿಗೂ? 2.5 ಅವರ್ ಓಡಿಸ್ಬೇಕು ಗಾಡಿನ, ಬೈಕ್. ಅದರಿಂದ 15 ಒಂದ್ಸಲ ಬರೋರು. ಫಸ್ಟ್ ನಾಗಮಂಗಲದಲ್ಲಿದ್ದಾಗ ವಾರಕ್ಕೊಂದ್ಸಲ ಬರೋರು, ಬಟ್ಟೆ ತೊಳಸ್ಕೊಂಡು ಬರೋರು. ಶನಿವಾರ ಸಾಯಂಕಾಲ ಬರೋರು, ಭಾನುವಾರ ದಿನ ಸಾಯಂಕಾಲ ಹೋಗೋರು. ಬೆಳಗ್ಗೆ ಸತಿ ಡ್ಯೂಟಿಗೆ ಹೋಗ್ತಾಯಿದ್ದೀವಿ ಅಂತ. ಈಗ ಅಲ್ಲಿಗೆ ಹಾಕಿದ್ಮೇಲೆ 6 ತಿಂಗಳಾಗಿತ್ತು, ಅಲ್ಲಿಗೆ ಹಾಕಿ ಇವಾಗ 15 ಒಂದ್ಸತಿ ಬರೋರು. 15 ಒಂದ್ಸತಿ ಬಂದು ಬಟ್ಟೆ ತೊಳಸ್ಕೊಂಡು ತಗೊಂಡು ಹೋಗೋರು. ಆಯ್ತು ಸರಿ, ಬಟ್ ಬರೀ 27 ವರ್ಷ ಚಿಕ್ಕ ವಯಸ್ಸಿಗೆ ಹಿಂಗಾಯ್ತು ಅಂತ? ಆಯ್ತು ಅಂತ ಅದೇನೇ ಸರ್, ಏನಂತ ಗೊತ್ತಿಲ್ಲ, ಏನು ಹೇಳ್ಕೊಂಡಿಲ್ವಲ್ಲ ನಮ್ಮ ಹತ್ರ. ಡಾಕ್ಟ್ರ್ ಏನಂದ್ರು? ಅದೇ ಡಾಕ್ಟ್ರು ಇದು BP ಜಾಸ್ತಿಯಾಗಿ ಹಿಂಗಾಗಿದೆ ಅಂತ. BP-ನ ಈ ವಯಸ್ಸಿಗೆ? ಈಗ ಊಟ ಅವರೇ ಮಾಡ್ತಾರಾ? ನಾವು ತಿನ್ನಿಸ್ಬೇಕು, ತಿನ್ನಿಸಿದ್ರೆ ಅನ್ನ ತಿಂತಾರೆ. ಸರ್ ಇವನಿಗೆ ಎಕ್ಸಲ್ರೇಟೆಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ ಸರ್. ಎಕ್ಸಲ್ರೇಟೆಡ್ ಹೈಪರ್ ಟೆನ್ಷನ್ ಅಂದರೆ ಸ್ಲೋ ಆಗಿ BP ಜಾಸ್ತಿ ಆಗ್ತಾ ಇರುತ್ತೆ. ಗ್ರ್ಯಾಜುವಲಿ BP ಜಾಸ್ತಿ ಆಗೋ ರೀಸನ್ ಅಂತ ಹೇಳಿದ್ರೆ ಸ್ಟ್ರೆಸ್ ಇರ್ಬೋದು, ಅನ್ಎಕ್ಸ್ಪ್ಲೇನ್ಡ್ ರೀಸನ್ಸ್ ಇರುತ್ತೆ, ವರ್ಕ್ ಲೋಡು ಏನೂ ಇರ್ಬೋದು. ಅದರಿಂದ ಗ್ರ್ಯಾಜುವಲಿ BP ಜಾಸ್ತಿ ಆಗ್ತಾ ಬಟ್ ಅದು ಜಾಸ್ತಿ ಆಗುವಾಗ ಗೊತ್ತಾಗಲ್ಲ. ಯಾವಾಗಲೂ ಒಕೇಜ್ನಲ್ಲಿ ಹೆಡ್ಡೇಕ್, ವಾಮಿಟಿಂಗ್ ಸೆನ್ಸೇಷನು ಯಾವಾಗಾದರೂ ಒಂದ್ಸತಿ ಬರ್ತಾ ಇರುತ್ತೆ. ಬಟ್ ಯೂಶ್ವಲಿ ಜನ ಏನು ಮಾಡ್ತಾರೆ, ಹೆಡ್ಡೇಕ್ ಆಯಿತಾ ಕ್ಲಿನಿಕ್ ಹೋಗೋದು, ಎಲ್ಲಾದರೂ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಮನೆಗೆ ಬರೋದು, ಹೆಡ್ಡೇಕ್ ಕಮ್ಮಿ ಆಗುತ್ತೆ, ಮಲ್ಕೊಂಡ್ಬಿಡೋದು, ಇಷ್ಟು ಮಾಡ್ತಾರೆ. ಬಟ್ BP ರೆಗ್ಯುಲರ್ ಚೆಕ್ ಮಾಡಿಸ್ಕೊಳ್ಳಲ್ಲ, ಶುಗರ್ಸ್ ಚೆಕ್ ಮಾಡ್ಕೊಳ್ಳಲ್ಲ. ಇವಾಗ ಈ ಲೈಫ್ ಸ್ಟೈಲ್ನಲ್ಲಿ ಯಾರಿಗೆ 20 ವರ್ಷ 30 ವರ್ಷಕ್ಕೆ BP ಶುಗರ್ ಬರಲ್ಲ ಅಂತ ಅಲ್ಲ, ಯಾರಿಗೂ ಯಾವಾಗಲೂ ಏನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಪ್ರಿಕಾಷನ್ ಏನಂತ ಹೇಳಿದ್ರೆ ನಾವು ರೆಗ್ಯುಲರ್ಲಿ ಚೆಕ್ ಮಾಡ್ತೇವೆ. ಅಟ್ಲೀಸ್ಟ್ 3 ಮಂತ್ಸ್ ಒಂದ್ಸತಿ BP ಶುಗರ್ಸು ಎಲ್ಲ ಚೆಕ್ ಮಾಡ್ತಾ ಇರಬೇಕು. ಇವರಿಗೂ ಆಗಿದ್ದು ರೀಸನ್ ಅದೇ, ಗ್ರ್ಯಾಜುವಲಿ BP ಜಾಸ್ತಿ ಆಗ್ತಾ ಒಂದಿನ ಗೊತ್ತಾಗಿಲ್ಲ, ಸಡನ್ನಾಗಿ ಬರ್ಸ್ಟ್ ಆಗಿ ಬ್ಲೀಡಿಂಗ್ ಆಗಿರೋದು. ಅವರಿಗೆ ಏನು ಬರ್ಸ್ಟ್ ಆಗಿ? ಬ್ಲಡ್ ವೆಸಲ್ಸ್ ಬರ್ಸ್ಟ್ ಆಗಿ ಬ್ಲೀಡಿಂಗ್ ಆಗಿರೋದು ಬ್ರೈನ್ ಒಳಗೆ. ಅಯ್ಯೋ, ರಕ್ತನಾಳ ಬರ್ಸ್ಟ್ ಆಗಿ ಕೆಲಸ. ಇದು ಸಂಘಗಳು ಮಾಡ್ತಾರಲ್ಲ ಸರ್, ಅದು ಆಫೀಸಲ್ಲಿ ವರ್ಕ್ ಮಾಡ್ತಾರಲ್ಲ ಹಳ್ಳಿಗಳಿಗೆಲ್ಲ ಅಮೌಂಟ್. ಸ್ತ್ರೀಶಕ್ತಿ ಸಂಘ? ಸ್ತ್ರೀಶಕ್ತಿ ಸಂಘ ಅಲ್ಲ, ಅದು ಊರಲ್ಲೇ ಮಾಡೋದು. ಅದು ಇದನ್ನು ಸರ್ ಹಳ್ಳಿ ಮೇಲೆಲ್ಲ ಕೊಡ್ತಾರಲ್ಲ ಸರ್, ಕಲೆಕ್ಷನ್, ದುಡ್ಡು ಕಲೆಕ್ಷನ್, ಸಾಲ ಕೊಡೋದು ತಗೊಳ್ಳೋದು 1 ಲಕ್ಷ 1.5 ಲಕ್ಷ 2 ಲಕ್ಷ ಹಿಂಗೆಲ್ಲ ಕೊಡ್ತಾರಲ್ಲ, ಅದು ವರ್ಕ್ ಮಾಡೋದೇ ಬಿಸಿ ತಲೆನೋವು ಎಲ್ರಿಗೂ ಅಷ್ಟೇ. ಅದು ಯಾವುದ್ರಲ್ಲೂ ಅದನ್ನೇ, ಅದು ವರ್ಕು ಸ್ವಲ್ಪ ಬಿಸಿ. ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದ ನಮಗೆ. ನಾವು ಬಿಟ್ಬಿಟ್ಟು ಬಾ ಅಂತ ಹೇಳಿದ್ದು. ಇವರು ರಿಸೈನ್ ಲೆಟ್ರ್ ಬರೆದಿದ್ರಂತೆ, ಈಸ್ಕೊಂಡಿತ್ತಿಲ್ಲ ಅಷ್ಟೇ. ಇವರು ಎಷ್ಟು ಸಂಬಳ ಅವ್ರು ಹೇಳಿಲ್ಲ, 35 ಅಂತ ಅಂದಿದ್ರು. ಬೇರೆ ಸರ್ ಹೇಳಿದ್ರು, ಇವ್ರು ಹೇಳ್ತಿರಲಿಲ್ಲ ಸಂಬಳ ಅಂದರೆ ನಮಗೆ ಅಷ್ಟೇ ವರ್ಕ್. ಮನೆಗಳಲ್ಲಿ ಅವೇ ಕಟ್ಕೊಳ್ಳೋರು ಅವರು ಎಲ್ಲ. ಮನೆ ಕಟ್ಟಿದ್ದೀವಿ, ಮನೆ ಲೋನ್ ಕಟ್ಕೊಳ್ಳೋದು, ಬೈಕ್ ಲೋನು ಮತ್ತು ಸಣ್ಣ ಪುಟ್ಟವು ಎಲ್ಲ ಮಾಡ್ಕೊಳ್ಳೋರು. ತುಂಬ ಕಷ್ಟ ಇದೆ ಸರ್ ಜನರದು ಪಾಪ. ಹಿಂಗಾಗಿ ಕಷ್ಟಪಟ್ಟು ಏನೋ ಒಂದು ಸಂಬಳಕ್ಕೆ ದುಡಿತಾ ಇರ್ತಾರೆ. ಸಡನ್ನಾಗಿ ಹಿಂಗೆ ಆಗಿಬಿಟ್ರೆ ಲೈಫ್ ಲಾಂಗು ಸೇವ್ ಮಾಡಿದ್ದೆಲ್ಲನೂ ಹೋಗ್ಬಿಡುತ್ತೆ. ನಮ್ಗಿನ್ ಬೇರೆ ದಾರಿನೇ ಇಲ್ಲ. ನಮ್ಮ ಯಜಮಾನ್ರಿಗೆ ಇನ್ನೇನು 60 ವರ್ಷ. ಆಟಗಳದ್ದೇನು ನಡೀತಾ ಇಲ್ಲ ಸರ್ ಅಲ್ಲಿ. ಇವಂದೇ ನಮಗೆ ಜೀವನ, ಇವನೇ ಮನೆ ಕಟ್ಟಿದ್ದು, ಮದುವೆ ಮಾಡೋಕ್ಕೆ ಅಂತ ಮಾಡಿದ್ದು. ಇವಾಗ ಸಾಲ ತಿರ್ಲಿಕ್ಕನಮ್ಮ ಅಂತ ಹೇಳಿದ. ಈಗ 1 ತಿಂಗಳಾಯ್ತು ಬಂದು. ಮನೆ ಕಡೆ ಪ್ರಾಬ್ಲಮ್, ಅಕ್ಕನ ಮಗನ ಇಟ್ಕೊಂಡಿದ್ದೀವಿ ಇಲ್ಲಿ, ಎಲ್ಲನೂ ನೆರವೇರಿಸ್ಕೊಂಡು ಹೋಯ್ತಾ ಇದ್ದ. ಈ ಥರ ಆಗದೆ ನಮ್ಮ ಜೀವನ. ಅವ್ರಿಗೂ ವಯಸ್ಸಾಗದೆ, ಇನ್ನೇನು 60 ವರ್ಷ. ನಮಗೂ ಎಲ್ಲ ಆಗಲ್ಲ, ನಮಗೂ ಎಲ್ಲ ಆಪ್ರೇಷನ್ನು ಅವು ಇವು ಆಗಿವೆ. ಇವನಿಗೋಸ್ಕರ ಇವತ್ತು ತಿಂಗಳಾಯ್ತು ಕರೆಕ್ಟಾಗಿ ಬಂದು ಮನೆ ಬಿಟ್ಟು ಇಲ್ಲೇ ಇದ್ದೀನಿ. ಅಲ್ಲಿದ್ದ ಕಡಿಮೆ ಹಾಸ್ಪಿಟ್ಲಲ್ಲಿ, ಇಲ್ಲಿಗೆ ಬಂದು 15 ದಿವಸ ಆಯಿತು ಬಂದು. ಅಲ್ಲಿ ಪೈಪ್ ಹಾಕಿದ್ರು, ಎಲ್ಲ ಗಂಜಿ ಎಲ್ಲ ಕೊಡೋರು, ಈಗೆಲ್ಲ ಬಾಯಿಲ್ ಕೊಡೋಂಗೆ ಮಾಡಿದ್ದಾರೆ.
ಇದ್ರ ಬಗ್ಗೆ ಏನು ಗೊತ್ತಾಯ್ತು? ಇದ್ರ ಬಗ್ಗೆ ಪರವಾಗಿಲ್ಲ ಸರ್, ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಟ್ಯಾಬ್ಲೆಟ್ಸು ಆಯುರ್ವೇದಿಕ್ಕು ಅದೆಲ್ಲ ಪರವಾಗಿಲ್ಲ ಸರ್. ಕೊಡ್ತಾರೆ. ಊಟ ತಿಂಡಿ ಕೊಡ್ತಾರೆ ಇಲ್ಲಿ ಪೇಷೆಂಟ್ಗೆ. ನೀವು ಒಂದು ತಿಂಗಳು ಇಲ್ಲೇ ಇದ್ದೀರಿ? ಇಲ್ಲೇ ಇದ್ದೀವಿ. ಎಲ್ಲಿ ಮಾಡ್ಕೋತೀರಿ? ಇಲ್ಲೇ ಮಲ್ಕೋತೀವಿ. ಪೇಷೆಂಟ್ಗಳು ಇಲ್ಲ ಅಂದರೆ ಇಲ್ಲಿ ಮಾಡ್ಕೋತೀವಿ, ಇಲ್ಲಾಂದ್ರೆ ಅಲ್ಲಿ ಆ ಕಡೆ ಇಲ್ಲಿ ಪ್ರಿಂಟಲ್ಲಿ ಇದೆಯಲ್ಲ ಅಲ್ಲಿ ಉಳ್ಕೋತಾರೆ ಅವರು. ಪೇಷಂಟ್ ಕಡೆ ಇರೋಕ್ಕೂ ಜಾಗ ಇದೆ? ಯಾರು ಇರಲ್ಲ, ಅವನು ಒಬ್ಬ ಮಾತ್ರ ಅವನೇ ಅಷ್ಟೇ. ನಂಗೆ ಗೊತ್ತಾಗಲ್ಲ ಇಲ್ಲಿ ಎಲ್ಲಿ ಹೋಗಿ ತರೋಕ್ಕೆ. ಬೆಂಗಳೂರೊಳಗೆ ಇದೆ, ಫಸ್ಟ್ ಬೆಂಗಳೂರಿಗೆ ಬಂದಿರೋದನ್ನ. ಇವನು ಬರೋನೆಲ್ಲ ಟ್ರೈನಿಂಗ್ ಅದಕ್ಕಿದಕ್ಕೆ ಬೆಂಗಳೂರಿಗೆ ಹಾಕ್ತಾ ಇರೋಲ್ಲ. ತಿಂಗಳಿಗೆ ಒಂದ್ಸಲ ಟ್ರೈನಿಂಗ್ ಹಾಕಾರಂತೆ ಬೆಂಗಳೂರಿಗೆ. ಬರೋನು ಹೋಯ್ತಾ ಇದ್ದೀನಿ ಕಣಮ್ಮ ಬೆಂಗಳೂರಿಗೆ. ಅದು ಭಾನುವಾರನೇ ಮಾತ್ರ ಆಗ್ತಿತ್ತು. ಅದನ್ನ ಬಿಟ್ಟರೆ ಇನ್ನೇನು ಹೇಳ್ತಿರ್ಲಿಲ್ಲ ಸರ್ ಇವನಿಗೆ. ನಮಗೆ ಅಲ್ಲಿ ಎಲ್ಲ ಅವನೇ ಮೇಂಟೈನ್ ಮಾಡ್ತಿದ್ದಲ್ಲ. ನಾವು ಕೇಳೋದೇನು ಅವಶ್ಯಕತೆ ಐತೆ, ಮಾಡ್ಕೊಂಡು ಹೋಯ್ತಾ ಇದ್ದ. ಎಷ್ಟು ಸಾಲ ಇದೆ? ಸಾಲ ಐತೆ ಸರ್, ಮನೆದು ಒಂದು 10 ಲಕ್ಷ ಎತ್ತಿದ್ದಾನೆ. 10 ಲಕ್ಷ ಸಾಲ? ಇನ್ನು ನಾವು ಹಳ್ಳಿಗಳಲ್ಲಿ ಮಾಮೂಲಿ ಸಂಘಗಳು ಅವು ಮಾಡ್ಕೊಂಡಿದ್ದೀವಿ. ನಾವಿಬ್ಬರು ಗಂಡ ಹೆಂಡ್ತಿರು. ಅವೆಲ್ಲ ಕಟ್ಟೋಕ್ಕೆ ಈಗ ಕಷ್ಟ ಆಯ್ತು. ಅದೆಲ್ಲ ಮನೆ ಹತ್ರಕ್ಕೆ ಬರ್ತಾರೆ, ಹೋಯ್ತಾರೆ. ಅಂದರೆ ನನಗನ್ಸುತ್ತೆ ಡಾಕ್ಟ್ರೆ, ಈಗ ಇವರಿಗೆ ಆ ಸಾಲದೊಂದು ಚಿಂತೆ, ಹೌದು, ಪ್ರೆಷರ್, ವರ್ಕ್ ಪ್ರೆಷರು, ಬೇರೆ ಬೇರೆ ಇದೆಲ್ಲ ಆಗಿ ಮಲ್ಟಿಪಲ್ ರೀಸನ್ಸಿಂದ ಗ್ರ್ಯಾಜುವಲ್ BP ಜಾಸ್ತಿ ಆಗ್ತಾ ಒಂದಿನ ಏನಾಗುತ್ತೆ ಅನ್ಕಂಟ್ರೋಲ್ಡ್ BP ಆಗಿ ರಕ್ತನಾಳ ಬರ್ಸ್ಟ್ ಆಗಿ ಆ ಥರ ಬ್ಲೀಡಿಂಗ್ ಆಗಿರುತ್ತೆ ಒಳಗೆ. ಸೊ ತಲೆ ಒಳಗಡೆ ಇರೋ ರಕ್ತನಾಳ ಒಡೆದೋಗುತ್ತೆ, ಬರ್ಸ್ಟ್ ಆಗುತ್ತೆ. ಯಪ್ಪ. ಸೊ ರಕ್ತನಾಳ ಫುಲ್ಲು ನಮ್ಮ ಬಾಡಿನಲ್ಲಿ ಫುಲ್ಲು ಸ್ಪ್ರೆಡ್ ಆಗಿರುತ್ತೆ. ಸೊ ಬಾಕಿ ಬಾಡಿನಲ್ಲಿರೋದು ರಕ್ತನಾಳಗಳು ವಾಲ್ ಏನಿದೆ ಅದು ಥಿಕ್ ಇರುತ್ತೆ ಕಂಪ್ಯಾರಿಟಿವ್ಲಿ ಬ್ರೈನ್ ಕಂಪೇರ್ ಮಾಡಿದ್ರೆ. ಬ್ರೈನ್ನಲ್ಲಿ ರಕ್ತನಾಳ ಏನಿರುತ್ತೆ ಅದು ವಾಲ್ ಥಿನ್ ಇರುತ್ತೆ, ತೆಳ್ಳಗಿರುತ್ತೆ. ಸೊ ಅಷ್ಟು ಪ್ರೆಷರ್ ತಡ್ಕೊಳ್ಳಲ್ಲ. ಸೊ ಈಗ ಒಂದು ಪೈಪ್ ಇದೆ, ಪೈಪಿಂದ ನೀರು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಒಂದು ಲೆಕ್ಕಕ್ಕೆ ನೀವು ಎಷ್ಟು ಪ್ರೆಷರಿಂದ ಹಾಕ್ತೀರಾ ಅಷ್ಟು ತಡ್ಕೋಬೋದು ಪೈಪು. ಅದಕ್ಕಿಂತ ಜಾಸ್ತಿ ಪ್ರೆಷರಿಂದ ನೀವು ನೀರು ಹಾಕಿದರೆ ಆ ಪೈಪ್ ಒಡೆದೋಗುತ್ತೆ. ಅದೇ ಥರ ಬ್ರೈನ್ನಲ್ಲಿ. ಸೊ ಜಾಸ್ತಿ BP ಆದರೆ, ಶೂಟಪ್ ಆದರೆ ರಕ್ತನಾಳ ಬರ್ಸ್ಟ್ ಆಗಿ ಬ್ಲೀಡಿಂಗ್ ಆಗಿರುತ್ತೆ. ಇನ್ನೂ ಇವು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾನೆ. ಈಗ ನಮ್ಮ ಕಡೆ ಬಂದಾಗ ಮುಗಿದ ಪೈಪ್ ಇತ್ತು, ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಪೈಪಿಂದನೇ ಕೊಡ್ತಾಯಿದ್ರು. ಯೂರಿನ್ ಪೈಪ್ ಇತ್ತು. ಇವಾಗೆಲ್ಲ ಹೋಗಿ ಮೂಗಿಂದ ಪೈಪು ಹೋಗಿ ಬಾಯಿಂದನೇ ಊಟ ಮಾಡ್ತಿದ್ದಾನೆ, ತಿಂತಿದ್ದಾನೆ. ಟ್ಯಾಬ್ಲೆಟ್ಸ್ ಎಲ್ಲ ಮೆಡಿಸಿನ್ಸ್ ಇದೆ ಎಲ್ಲ ಬಾಯಿಂದನೇ ತೊಗೋತಿದ್ದಾನೆ. ಯೂರಿನ್ ಪೈಪ್ ಇತ್ತು, ಅದು ತೆಗೆದಿದ್ದೀವಿ. ಆ್ಯಕ್ಟಿವಿಟೀಸು, ಫಿಸಿಯೋಥೆರಪಿ, ಸೈಕ್ಲಿಂಗ್ ಆಗೋದು ಎಲ್ಲ ಆ್ಯಕ್ಟಿವಿಟೀಸ್ ಇವನೇ ಸ್ವಂತಾಗಿ ಮಾಡ್ತಾ ಇದ್ದಾನೆ. ಇವಾಗ ಏನಂತ ಹೇಳಿದ್ರೆ ಒಂಚೂರು ಸ್ವಲ್ಪ ನಡೆಯುವಂಗೆ ಆಗಬೇಕು, ಅದೊಂದಿದೆ. ಈಗ ನಡೆಯಲ್ಲ ಅವರು. ಇವಾಗ ಸಪೋರ್ಟ್ ಕೊಡಬೇಕು, ತುಂಬ ಸಪೋರ್ಟ್ ಕೊಟ್ಟರೆ ಹಿಂಗೆ ನಿಂತ್ಕೋತಾನೆ. ಬಟ್ ಕಾಲು ಎತ್ತಿ ಮುಂದಿಡೋಕ್ಕಾಗಲ್ಲ ಇನ್ನೂ ತನಕ. ಅದು ಇನ್ನೂ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್. ಎಷ್ಟು ಟೈಮ್ ಬೇಕಾದ್ರೆ? ನಮ್ಮ ಪ್ರಕಾರ ಇನ್ನೊಂದು 1 ಮಂತ್ ಆದರೂ ಬೇಕು. 1 ಮಂತ್ ಆದರೂ ಯಾಕಂದರೆ ಮೈನರ್ ಕ್ಲಾಟ್ಸು ಇದೆಲ್ಲ ಬೇಗ ರಿಕವರ್ ಬಿಡುತ್ತೆ. ಇಸ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಇಸ್ಚೆಮಿಕ್ ಅಂದರೆ ಕ್ಲಾಟ್ ಆಗಿ ಸ್ಟ್ರೋಕ್ ಆಗೋದು. ಸೊ ಇವರಿಗಾಗಿರೋದು ಹೆಮೊರೇಜಿಕ್ ಸ್ಟ್ರೋಕ್. ಹೆಮೊರೇಜ್ ಆಗಿ ಬ್ಲೀಡಿಂಗ್ ಜಾಸ್ತಿಯಾಗಿ ಕ್ರೇನಿಯೋಟೊಮಿ ಆಗಿರುತ್ತೆ. ಸೊ ಈ ಥರ ಇದ್ದಾಗ ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಅದು ರಿಕವರಿಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾವುದೇ ನ್ಯೂರೋಲಾಜಿಕಲ್ ಕೇಸ್ ಇರಲಿ, ನ್ಯೂರೋಲಾಜಿಕಲ್ ಕೇಸ್ ಅಂದರೆ ಸ್ಟ್ರೋಕ್, ನರ ಸಂಬಂಧಪಟ್ಟಿದ್ದು, ಅದು ರಿಕವರಿ ಸ್ಲೋನೇ ಇರುತ್ತೆ. ಓಕೆ. ನಮ್ಮದು ಆಯುರ್ವೇದಿಕ್ ಮೆಡಿಸಿನ್ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ, ಅವ್ರಿಗೆ ಆ್ಯಕ್ಟಿವಿಟೀಸು, ಪ್ಲಸ್ ಪಂಚಕರ್ಮ ಥೆರಪಿ ಇರುತ್ತೆ. ಆಯಿಲ್ ಮಸಾಜ್ ಮಾಡಿ ಸ್ಟೀಮ್ ಕೊಡೋದು, ಸೊ ಕೈ ಕಾಲು ಸ್ಟಿಫ್ನೆಸ್ ಬರಬಾರ್ದಂತ. ಸೊ ಪ್ಲಸ್ ಇಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ಸ್ ಕೊಡೋದು ಫಿಸಿಯೋಥೆರಪಿನಲ್ಲಿ. ಎಕ್ಯುಪಂಚರ್ ಥೆರಪಿ ಅಂತ ಹೇಳ್ತಾರೆ. ಅದೆಲ್ಲ ಥೆರಪೀಸು ಪ್ಲಸ್ ಮೆಡಿಸಿನ್ಸು ಇದೆಲ್ಲ ಸೇರಿ ಮಾಡುವಾಗ ಅದು ಆ ಥರ ರಿಕವರಿ ಬರುತ್ತೆ. ಇವಾಗ ಎದ್ದು ನಡೆದ್ರೆ ಆಯ್ತು, ಅವ್ನ ಕೆಲಸ ಅವ್ನು ಮಾಡ್ಬೋದು. ಅದೇ ಅವ್ನಿಗೆ ಹೇಳಿದ್ದೀವಿ, ನಿಮ್ಮದು ಏನು ಕೆಲಸ ಇದೆ, ಮುಂಚೆ ಏನು ಕೆಲಸ ಮಾಡ್ತಿದ್ದೋ ಅದೇ ಥರ ಕೆಲಸ ಮಾಡ್ಬೋದು ನೀನು. ಬಟ್ ಆ ಕೆಲಸ ಮಾಡಬಾರ್ದು. ಮತ್ತೆ BP ಜಾಸ್ತಿ ಆಗುವಂಗೆ ಮಾಡ್ಕೋಬಾರ್ದು ಅಷ್ಟೇ. ಬಟ್ ನಾರ್ಮಲ್ ಅವ್ನದ್ದು ಏನು ಕೆಲಸ ಇದೆ, ದುಡ್ಕೊಂಡು ಮನೆ ನೋಡ್ಕೊಳ್ಳೋ ಹಂಗೆ ಮಾಡ್ಕೋಬಾರ್ದು. ಜನ ಹೆಂಗಂತ ಹೇಳಿದ್ರೆ ಏಜ್ ಆಗುವಷ್ಟಿಗೆ ತುಂಬ ಸಿಕ್ಕಾಪಟ್ಟೆ ದುಡ್ಡು ಎಲ್ಲ ಮಾಡ್ಕೊಂಡಿರ್ತಾರೆ, ಬಟ್ ಹೆಲ್ತೇ ನೋಡ್ಕೊಂಡಿರಲ್ಲ. ಒಂದಿನ ದುಡ್ಡಿರುತ್ತೆ, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಬಟ್ ಹೆಲ್ತ್ ಚೆನ್ನಾಗಿರಲ್ಲ. ಆ ದುಡ್ಡನ್ನು ಸಂಪಾದಿಸಿದ ಮಾಡಿದ ದುಡ್ಡು ಎಲ್ಲ ಹಾಸ್ಪಿಟಲ್ನಲ್ಲೇ ಆಗ್ತಾ ಇರಬೇಕಾಗುತ್ತೆ. ಹೆಂಗಾಗೋಯ್ತು ನೋಡಿ ಲೈಫು. ಹೌದೌದು. ದುಡ್ಡು ಮಾಡೋಕ್ಕೆ ಹೆಲ್ತ್ ಹಾಳು ಮಾಡ್ಕೊಂಡು ಓಡೋದು, ಆಮೇಲೆ ದುಡ್ಡು ಬಂದಮೇಲೆ ಹೆಲ್ತ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು, ದುಡ್ಡು ಹಾಕೋದು. ಅಯ್ಯೋ ಹೆಂಗೆ ಮಾಡೋದು ಅರ್ಥ ಆಯ್ತಲ್ಲ ಲೈಫು. ಎಷ್ಟು ಜನ ಇದೆ ಫಿಸಿಯೋಥೆರಪಿಸ್ಟ್? ಟೋಟಲ್ 5 ಮೆಂಬರ್ಸ್ ಇದ್ದಾರೆ ಸರ್ ನಮ್ಮ ಫಿಸಿಯೋಥೆರಪಿ. 5 ಮೆಂಬರ್ಸ್? ಹೌದು. ಈ ಫಿಸಿಯೋಥೆರಪಿ ಮಾಡೋಕ್ಕೆ ಏನು ಕ್ವಾಲಿಫಿಕೇಷನ್ ಇದೆಯಾ? ಫಿಸಿಯೋಥೆರಪಿ ಅಂತಲೇ ಅವರು ಸ್ಪೆಷಲೈಸೇಷನ್ ಮಾಡ್ತಾರೆ ಸರ್. ಸೊ ಬ್ಯಾಚುಲರ್ ಡಿಗ್ರಿ ಇರುತ್ತೆ, ಮಾಸ್ಟರ್ ಡಿಗ್ರಿ ಇರುತ್ತೆ. ಆಫ್ಟರ್ ಪೋಸ್ಟ್ ಮಾಸ್ಟರ್ ಡಿಗ್ರಿನೇ ಅವರು ಇಲ್ಲಿ ಬಂದು ಜಾಯಿನ್ ಆಗ್ತಾರೆ. ಸೊ ಇಲ್ಲಿ ನಮ್ಮ 5 ಮೆಂಬರ್ಸ್ ಇದ್ದಾರೆ ಫಿಸಿಯೋಥೆರಪಿಸ್ಟ್ ಡಾಕ್ಟರು, ಅವರೇ ಇಲ್ಲ ಸರ್ವಿಸ್ ಕೊಡೋದು. ತಮ್ಮ ಹೆಸರು ಪರಿಚಯ? ನನ್ನ ಹೆಸರು ಶ್ರೀಶ್ರಾವ್ಯ. ನಾನು ಫಿಸಿಯೋಥೆರಪಿ ಡಾಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬ್ಯಾಚುಲರ್ಸ್ ಆ್ಯಂಡ್ ಮಾಸ್ಟರ್ಸ್ ಇನ್ ಫಿಸಿಯೋಥೆರಪಿ ಮಾಡಿದ್ದೀನಿ, ಸ್ಪೆಷಲೈಸೇಷನ್ ಇನ್ ನ್ಯೂರೋ ಫಿಸಿಯೋಥೆರಪಿ. ಸೊ ಮೇಜರ್ ಫೋಕಸ್ ನಾವು ಯಾರಿಗೆ ನರಗಳ ಸಂಬಂಧಪಟ್ಟಿರೋಂಥ ಕಾಯಿಲೆಗಳಾಗಲಿ ಅಥವಾ ಸ್ಟ್ರೋಕು, ಪಾರ್ಕಿನ್ಸನ್ ಈ ಥರ ಯಾರ್ಯಾರಿಗಾಗಿರುತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡೋ ಇದರಲ್ಲಿ ಸ್ಪೆಷಲೈಸೇಷನ್ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮ ಸೆಂಟರಲ್ಲಿ
ಬಹುತೇಕ ಜನ ಸ್ಟ್ರೋಕ್ ಇರೋರು ಬರ್ತಾರೆ. ಸ್ಟ್ರೋಕ್ ಮೇಜರ್ಲಿ ಏನು ಅಂತಂದರೆ ನಮ್ಮ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅದರಿಂದ ನಮಗೆ ಕೈಕಾಲು ಸ್ವಾಧೀನ ಹೋಗಿರುತ್ತೆ ಪೇಷಂಟಿಗೆ. ಸೊ ಅದರಿಂದಾಗಿ ಕಂಟಿನ್ಯೂಸ್ ಅವರಿಗೆ ಎವ್ರಿಡೇ ಕಂಪಲ್ಸರಿ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಏನಕ್ಕೆ ಫಿಸಿಯೋಥೆರಪಿ ಇಂಪಾರ್ಟೆಂಟ್ ಅಂತಂದರೆ ಸ್ವಾಧೀನ ಹೋದಾಗ ಅವರಿಗೆ ಕೈಯಲ್ಲಿರೋ ಮಸಲ್ಸ್ ಆಗಲಿ ಅಥವಾ ನರ್ವ್ ಕನೆಕ್ಷನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ತುಂಬ ವೀಕ್ ಆಗೋಗಿರುತ್ತೆ. ಸೊ ಕಂಟಿನ್ಯೂಸ್ ಅದನ್ನು ನಾವು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮತ್ತು ಅವರಿಗೆ ಹಾಗೆ ಇಟ್ಟರೆ ಆ ಮಸಲ್ ಬಲ್ಕ್ ಎಲ್ಲ ಏನಿರುತ್ತೆ ಅವ್ರದ್ದು ಸಣ್ಣ ಆಗ್ತಾ ಹೋಗುತ್ತೆ ಅಥವಾ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ಲಿ ನಾವು ಅವರಿಗೆ ಪ್ರತಿದಿನ ಎಕ್ಸಸೈಸಸ್ ಮಾಡಿಸೋದು ಮತ್ತು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅಂತ ಕೊಡ್ತೀವಿ ನಾವು. ಯಾಕೆ ಅಂತಂದರೆ ಅವರಿಗೆ ಸ್ವಂತವಾಗಿ ಅವರು ಮೂವ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಮೂಲಕ ಅವರು ಮಸಲ್ ಮೂಮೆಂಟ್ ಆಗೋ ಥರ ನಾವು ಮಾಡಿಸ್ತೀವಿ. ಅದರೊಟ್ಟಿಗೆ ಸೈಕ್ಲಿಂಗ್ ಮತ್ತು ಪುಲೀಸ್ ಮಾಡಿಸ್ತೀವಿ. ಅವರಿಗೆ ಟೋಟಲಿ ಅವರು ಮಲ್ಕೊಂಡೇ ಇರಬಾರ್ದು. ಅವರು ಕಂಟಿನ್ಯೂಸ್ಲಿ ಅವರು ಮೂಮೆಂಟ್ ಏನಾದರೂ ಮಾಡ್ತಾಯಿದ್ರೆ ಕಂಟಿನ್ಯೂಸ್ಲಿ ಅವರು ಅಗೇನ್ ಆ್ಯಂಡ್ ಅಗೇನ್ ಸೇಮ್ ರಿಪೀಟೇಷನ್ ಮೂಮೆಂಟ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಆದಷ್ಟು ಒಂದೇ ಇದಕ್ಕೆ ಬರೋದಿಲ್ಲ, ಗ್ರ್ಯಾಜುವಲ್ ಅವ್ರು ಇಂಪ್ರೂವ್ ಆಗ್ತಾ ಬರ್ತಾರೆ. ಸೊ ವಾಪಸ್ ಅವರು ಕೈಕಾಲು ಅವ್ರ ಸ್ವಾಧೀನ ಬರೋ ಥರ ಆಗಬೇಕು ಅಂದರೆ ಫಿಸಿಯೋಥೆರಪಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಬೈ ಚಾನ್ಸ್ ಯಾರಿಗಾದ್ರೂ ಸ್ಟ್ರೋಕ್ ಆಗಿ ಬರೀ ಏನೋ ಒಂದು ಔಷಧಿ ಮಾತ್ರ ಅಥವಾ ಇನ್ನೊಂದಿನ ತೊಗೊಂಡು ಮನೇಲೇ ಇದ್ಬಿಟ್ರೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗೋದಕ್ಕಿಂತ ಅವ್ರಿಗೆ ಇಂಪ್ರೂವ್ಮೆಂಟ್ ಸರಿಯಾಗಿ ಬರೋದಿಲ್ಲ. ಸೊ ಏನಕ್ಕೆ ಎಕ್ಸಸೈಸಸ್ ಇಂಪಾರ್ಟೆಂಟ್ ಅಂದರೆ ಕೆಲವ್ರಿಗೆ ಸ್ಟ್ರೋಕ್ ಆದಾಗ ತುಂಬ ಲೂಸ್ ಆಗೋಗಿರುತ್ತೆ ಅಥವಾ ಸಿಕ್ಕಾಪಟ್ಟೆ ಟೈಟ್ನೆಸ್ ಬಂದುಬಿಟ್ಟಿರುತ್ತೆ. ಸೊ ಟೈಟ್ನೆಸ್ ಇರೋ ಮಸಲ್ಸ್ನ ಅವ್ರು ಸ್ವಂತವಾಗಿ ಮೂವ್ ಮಾಡೋದಕ್ಕಾಗೋದಿಲ್ಲ. ತುಂಬ ಲೂಸ್ ಆಗೋಗಿರೋ ಸ್ವಂತವಾಗಿ ಮೂವ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಫಿಸಿಯೋಥೆರಪಿ ತುಂಬ ಇಂಪಾರ್ಟೆಂಟ್. ಈಗ ಏನೇನು ವ್ಯವಸ್ಥೆ ಇದೆ ಇಲ್ಲಿ ತೋರಿಸ್ಬೋದಾ? ಇಲ್ಲಿ ನಾವು ಇದು ನಮ್ಮದು ನ್ಯೂರೋ ಸೆಟಪ್ ಇದೆ ಇಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ ಪೇಷಂಟ್ಗೆ ವಿ ಹ್ಯಾವ್ ಸೈಕ್ಲಿಂಗ್ ಮಾಡಿಸ್ತೀವಿ. ಕೈಯಲ್ಲಿ ಸೈಕ್ಲಿಂಗ್ ಮಾಡಿಸೋದು ಮತ್ತು ಕಾಲಿನಲ್ಲಿ ಸೈಕ್ಲಿಂಗ್ ಮಾಡಿಸೋದು. ಬನ್ನಿ ಕಡೆ ಇದೆ ಇದು ಸೈಕ್ಲಿಂಗು. ಸೊ ಕೈ ಅವರಿಗೆ ಗ್ರಿಪ್ ಇರಲ್ಲ, ಅವರಿಗೆ ಕರೆಕ್ಟಾಗಿ ಶೋಲ್ಡರ್ ಮೂವ್ ಆಗಬೇಕು ಅಂತಂದರೆ ಇಲ್ಲಿ ನಾವು ಹಿಡಿಸ್ಬಿಟ್ಟು ನಾವು ಸೈಕಲ್ ಮಾಡಿಸ್ತೀವಿ. ಅವರು ಲೆಫ್ಟ್ ಕೈ ಅವ್ರು ಆರಾಮಾಗಿ ಮೂವ್ ಮಾಡ್ಬೋದು ಅಂತಂದರೆ ರೈಟ್ ಕೈಯಲ್ಲಿ ಹಿಡಿಸ್ಬಿಟ್ಟು ಮೂವ್ ಮಾಡಿಸ್ತೀವಿ. ರೈಟ್ ಕೈಯಿಂದ ಬಲ ಹಾಕಿಸಿ ಅವರು ಟರ್ನ್ ಮಾಡಬೇಕು, ಪುಷ್ ಮಾಡಿ ಮಾಡಿಸ್ಬೇಕು. ಅದರೊಟ್ಟಿಗೆ ಸೇಮ್ ಥಿಂಗ್ ಕೂತ್ಕೊಂಡು ಹಾಗೆ ಮತ್ತೆ ಕಾಲಿನಲ್ಲಿ ಯೂಶಲ್ ಸೈಕಲ್ ಹೇಗೆ ಮಾಡ್ತಾರೆ ಹಾಗೆ ಅದು ಸೈಕ್ಲಿಂಗ್ ಮಾಡಿಸೋದು. ಸೊ ಅವಾಗ ಶರೀರ ಕಾಲಿನ ಪ್ರೆಷರಿಂದ ಇದು ತಿರುಗುತ್ತೆ, ಅವಾಗ ಅದು ರಿಕವರಿ ಜಾಸ್ತಿ ಆಗ್ತದೆ, ರಿಕವರಿ ಬೆಟರ್ ಆಗುತ್ತೆ, ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ ಅಲ್ವಾ? ಈ ಕಾಲ್ ಜೊತೆಗೆ ಈ ಕಾಲು ಸೇಮ್ ಟೈಮ್ ಎರಡು ಒಂದೇ ಸತಿ ಮೂವ್ ಆಗ್ತಾ ಇರುತ್ತೆ. ಓಕೆ. ಸೊ ಇದೊಂದು ಹ್ಯಾಂಡ್ ಸೈಕಲ್ ಮತ್ತೆ ಲೆಗ್ ಸೈಕ್ಲಿಂಗ್ ಯೂಶಲಿ. ಮತ್ತೆ ಇನ್ನೊಂದು ಗ್ಲವ್ ರಿಹ್ಯಾಬ್ ಅಂತ. ಕೈ ಫುಲ್ಲು ಯಾರಿಗೆ ಟೈಟ್ನೆಸ್ ಆಗಿ ಹಿಂಗೆ ಮೂವ್ ಗಟ್ಟಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅವರಿಗೆ ರೈಟ್ ಕೈ ಆಗಿದೆ, ಇದು ಲೆಫ್ಟ್ ಕೈ, ಇದು ರೈಟ್ ಕೈ ಗ್ಲವ್. ರೈಟ್ ಕೈ ಒಂದೊಂದು ಬೆರಳು ಹಾಕ್ಬಿಟ್ಟು ನಾವು ಆನ್ ಮಾಡಿದ್ರೆ ಇದು ಅದಷ್ಟು ಗದೆ ಓಪನ್ ಆಗಿ ನಿಮ್ಗೆ ಹಾಕಿ ತೋರಿಸೋದಾ? ಈ ಸ್ಟ್ರೋಕ್ ಏನಾಗಲ್ಲ ತಾನೆ? ಏನು ಆಗೋದಿಲ್ಲ. ಬಲ್ಗೈ ಕೊಡಿ, ಬಲ್ಗೈ ಕೊಡ್ಲಾ? ಹಿಂಗೆ ಹಿಂಗೆ ಫೀಲ್ ಆಗುತ್ತೆ, ಒಂಥರ ಸ್ಟ್ರೆಚ್ ಆಗ್ತದೆ, ಸ್ಟ್ರೆಚ್ ಆಗುತ್ತೆ, ಹಾಗೆ ಒಳಗೆ ಕೂಡ ಇದಾಗತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಮಾಡಿಲ್ಲ, ಇದು ಅದೇ ಮಾಡ್ತಾ ಇದೆ. ಮಿಷಿನೇ ನಿಮಗೆ ಹೆಲ್ಪ್ ಮಾಡುತ್ತೆ ಅದು ಓಪನ್ ಕ್ಲೋಸ್ ಮಾಡೋಕ್ಕೆ. ಓಕೆ. ಅಂದರೆ ಇದು ಕೈ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ, ಉದಾಹರಣೆ ಸ್ಟ್ರೋಕ್ ಟೈಟ್ ಆಗಿ ಮುಷ್ಟಿ ಹಿಂಗೆ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅವರಿಗೆ ಕೈ ಬೆರಳು ಮೂವ್ಮೆಂಟ್ ಮತ್ತೆ ವಾಪಸ್ ಬರೋದಕ್ಕೆ ಇದನ್ನು ನಾವು ಹಾಕ್ತೀವಿ ಅವರಿಗೆ. ನೋಡಿ ಸ್ನೇಹಿತರೆ, ಗಮನಿಸ್ಬೋದು ನೋಡಿ, ನಾನು ಏನು ಮಾಡ್ತಾ ಇಲ್ಲ, ಅದೇ ಎಲ್ಲ ಹೆಂಗೆ ಮಾಡ್ತಾ ಇದೆ ನೋಡಿ, ದಯವಿಟ್ಟು ಗಮನಿಸ್ಬೋದು. ನೋಡ್ತಾ ಇರಿ, ಈ ಒಂದು ಮ್ಯಾಜಿಕ್ ನಡೆಯುತ್ತೆ ಹಂಗೆ. ಸೊ ಆ ಥರ ಮಾಡಿ ಸರಿ ಮಾಡುತ್ತೆ. ಹೌದು, ದಿಸ್ ಇಸ್ ಒನ್ ಆಫ್ ದಿ, ದಯವಿಟ್ಟು ಯಾರಿಗೂ ಈ ಪರಿಸ್ಥಿತಿ ಬರದೇ ಇರಲಿ, ಇದು ನೋವು ಅನುಭವಿಸಿದವ್ರಿಗೆ ಗೊತ್ತು. ಕಾಲಿಗೆ ಅವರಿಗೆ ಬೆಲ್ಟ್ ಹಾಕ್ತೇವೆ ನಾವು. ಅವರಿಗೆ ಏನು ಕಾಲು ತುಂಬ ಲೂಸ್ ಇದೆ ಅಂತಂದರೆ ಅವರಿಗೆ ಬೆಲ್ಟ್ ಹಾಕಿ ನಿಲ್ಲಿಸೋದಲ್ಲಿ ನೀವು ಮುಂದೆ ನೋಡಿರ್ತೀವಿ, ಸ್ಟ್ಯಾಂಡಿಂಗ್ ಫ್ರೇಮು, ಟಿಲ್ಟ್ ಟೇಬಲ್, ಅದೆಲ್ಲದಕ್ಕೂ ಅದು ಕಾಲಿಗೆ ಪ್ರೆಷರ್ ಹಾಕೋದಕ್ಕೆ. ಇದರೊಟ್ಟಿಗೆ ನಮ್ಮ ಮಸಲ್ ಸ್ಟಿಮ್ಯುಲೇಟರ್ ಮತ್ತು ನೋವು ಯಾರಿಗಿರುತ್ತೆ ಅವರಿಗೆ ಟೆನ್ಸ್ ಮಷೀನ್ ಅಂತ ಕರಿತೀವಿ ಇದನ್ನು. ಸೊ ಇದು ಅವರಿಗೆ ಸ್ಟಿಮ್ಯುಲೇಷನ್ ಕೊಟ್ಟರೆ ಅವ್ರಿಗೆ ನೋವಿರೋರಿಗೆ ಇದು ಹೆಲ್ಪ್ ಆಗುತ್ತೆ. ಯಾರಿಗೆ ಸ್ವಾಧೀನ ಇಲ್ಲ ಅವರಿಗೆ ಈ ಸ್ಟಿಮ್ಯುಲೇಷನ್ ಕೊಡ್ತೀವಿ ನಾವು. ಇದನ್ನು ಮಸಲ್ ಸ್ಟಿಮ್ಯುಲೇಷನ್ ಅಂತೀವಿ. ಇದು ಟೆನ್ಸ್ ಮಷೀನ್. ಓಕೆ. ಇದರೊಟ್ಟಿಗೆ ಬರೀ ಕಾಲಿಗೆ ಕೈ ಬೇಡ, ಬರೀ ಕಾಲಲ್ಲಿ ತಿರುಗಿಸ್ತೀನಿ ಅಂದರೆ, ಬರೀ ಕಾಲು ಸೈಕಲ್ ಮಾಡ್ತೀನಿ ಅನ್ನೋರಿಗೆ ಬರೀ ಕಾಲು ಸೈಕಲ್ಲು. ಓಕೆ. ನೋಡಿ ಈ ಥರ ಇದೆ. ನಡೀಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ನಡಿಯೋಕ್ಕೆ ಕೂಡ ವಾಪಸ್ ಟ್ರೈನ್ ಮಾಡೋದಕ್ಕೆ ವಾಕಿಂಗ್ ಫ್ರೇಮು ಇದೆಲ್ಲ ಸಾಮಾನ್ಯ ನೋಡಿರ್ತೀರ ನೀವು. ಹೌದೌದು. ಹಾಂ.
ಇದು ವಾಕಿಂಗ್ ಫ್ರೇಮು ಇದನ್ನ ಇಟ್ಕೊಂಡು ಕೂಡಿಸಿ ನಿಲ್ಲಿಸಿ ಎಲ್ಲ ಮಾಡಿಸೋದು, ನಡೆಸೋದು, ನಡೆಯೋದು ಹೇಳ್ಕೊಡೋದು, Okay. ಅದನ್ನೆಲ್ಲ ಮಾಡಿಸ್ತೀವಿ. ಸೊ ಈ ಥರ ಈ ಉದಾಹರಣೆಗೆ ಒಂದು ಕೈ ಒಂದು ಕಾಲು ಮಾತ್ರ ಗಟ್ಟಿ ಇದೆ, ಒಂದು ಸ್ವಲ್ಪ ಲೂಸ್ ಇದೆ, ಅವ್ರು ಸಪೋರ್ಟ್ ಸಪೋರ್ಟ್ ತಗೊಂಡು ಅವ್ರು ಒಂದೊಂದೇ ಹೆಜ್ಜೆ ಇಟ್ಟು ಮುಂದೆ ಹೋಗೋ ಥರ ನಾವು ಹೆಲ್ಪ್ ಮಾಡಿಸ್ತೀವಿ. Great. ಇದು ಈಸಿ ಆಯಿತು ಅಂದರೆ ಅವರಿಗೆ ಈ ಥರ ಸ್ಟಿಕ್ ಕೊಡ್ತೀವಿ. Single hand. ಸಿಂಗಲ್ ಹ್ಯಾಂಡು. ಏನು ಮೇಜರ್ ನಮ್ಮದು ಮೇನ್ ಗೋಲ್ ಏನಿದೆ, ಅವರು ಸ್ವತಂತ್ರವಾಗಿ ಮುಂಚೆ ಸ್ಟ್ರೋಕ್ ಆಗೋಕ್ಕೆ ಮುಂಚೆ ಹೇಗಿದ್ರು ಆ ಕಂಡೀಷನ್ಗೆ ವಾಪಸ್ ಅವರು ತಿರುಗಿ ಹೋಗಬೇಕು. Okay. ಅದಕ್ಕೋಸ್ಕರ ಸ್ವಂತವಾಗಿ ನಡೆಯೋದಕ್ಕೆ, ಸ್ವಂತವಾಗಿ ಎದ್ದು ಕೂತ್ಕೊಂಡು ಎಲ್ಲ ಮಾಡೋದಕ್ಕೆ ಹೆಲ್ಪ್ ಆಗೋ ಥರ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಅವರಲ್ಲಿ ತೋರಿಸೋದಲ್ಲ ಸೈಕಲ್ಲು ಸೈಕಲ್. ಕೂಡಿಸ್ಬಿಟ್ಟು ಸೈಕಲ್ ಮಾಡಿಸ್ತೀವಿ ಅವರಿಗೆ. ಓಕೆ ಓಕೆ. ಸೊ ಬರೀ ಲೆಗ್ ಸೈಕಲ್? ಬರೀ ಲೆಗ್ ಸೈಕಲ್. ಇವರು ನಮ್ಮ ಅಡ್ಮಿಟ್ ಆಗಿ ಇನ್ನೂ ರೀಸೆಂಟಾಗಿ ಅಡ್ಮಿಟ್ ಆಗಿರೋದು ಇವರು. ಸೊ ಫಾರ್ ನಾವು ಕಂಟಿನ್ಯೂಸ್ ಮಾಡಿಸಿ ಅವ್ರಿಗೆ ಕೈ ಸ್ವಲ್ಪ ಬೆಟರ್ ಆಗ್ತಾ ಇದೆ, ಅವ್ರದ್ದು ಟೈಟ್ನೆಸ್ ಇದ್ದಿದ್ದು ಅವರು ಕಂಟ್ರೋಲ್ ಮೂವ್ ಮಾಡ್ತಾ ಇದ್ದಾರೆ, ಕಾಲು ಸಹ ಬರ್ತಾ ಇದೆ ಬೆಟರ್. ವೆರಿ ನೈಸ್, ವೆರಿ ನೈಸ್. ಸೊ ಇದು ಇಲ್ಲಿ ಸೆಂಟ್ರಲ್ಲಿ ಎಷ್ಟೊತ್ತು ಮಾಡಿಸ್ತೀರಿ ಒಬ್ಬ ಪೇಷಂಟ್ಗೆ? ಡಿಪೆಂಡ್ಸ್, ಅವರಿಗೆ ಎಷ್ಟು ಹೊತ್ತು ಬೇಕಾಗುತ್ತೆ, ಏನೇನು ಡಿಫ್ರೆಂಟ್ ಏರಿಯಾಸ್ ಅವ್ರು ಫೋಕಸ್ ಮಾಡಬೇಕಾಗತ್ತೆ, ಅದು ಡಿಪೆಂಡಿಂಗ್ ಆನ್ ದಟ್ ಅವರಿಗೆ ಅಷ್ಟು ಟೈಮ್ ಕೊಡ್ತೀವಿ. ಏನಿಲ್ಲಾದ್ರೂ ಮಿನಿಮಮ್ ಅಟ್ಲೀಸ್ಟ್ ಒಂದು 1 hour ಅಟ್ಲೀಸ್ಟ್ ಎಂಗೇಜ್ ಮಾಡಿರ್ತೀವಿ ಪೇಷಂಟ್ನ. ಸೊ ಬೆಳಗ್ಗೆ ಒಂದು ಸರ್ತಿ, ಮಧ್ಯಾಹ್ನ ಒಂದು ಸರ್ತಿ, 2 ಟೈಮ್ ಮಾಡಿಸ್ತಾ ಇರ್ತೀವಿ. ಓಕೆ. ಸೊ ಯಾರಿಗೆ ಇವಾಗ ಅವರು ಕಂಪ್ಲೀಟ್ ಸ್ವಾಧೀನ ಇಲ್ಲ ಅಂತಂದರೆ ಅವರಿಗೆ ಏನೇನೆಲ್ಲ ಬೇಕು ನೆಸಸರಿ, ಅವರಿಗೆ ಸ್ವಲ್ಪ ಸ್ವಾಧೀನ ಇದೆ, ಮೂವ್ ಮಾಡ್ಬೋದು ಅಂಥವರಿಗೆ ಅವರಿಗೆ ನಾವು ವೆಯ್ಟ್ ಡಂಬಲ್ಸ್ ಎಲ್ಲ ಕೊಟ್ಟು, ವೆಯ್ಟ್ ಕಫ್ ಎಲ್ಲ ಕೊಟ್ಟು ಸ್ಟ್ರೆಂತ್ ಇನ್ನೂ ಬೆಟರ್ ಆಗಲಿ ಅನ್ನೋ ಆ ಥರ ಎಕ್ಸಸೈಸಸ್ ಬೇರೆ ಥರ ಮಾಡ್ತೀವಿ. ಇಲ್ಲ ಒಬ್ಬೊಬ್ಬರು ಪೇಷಂಟಿಗೆ ಯಾವ ಥರ ನೆಸೆಸಿಟಿ ಇದೆ, ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಪರ್ಸ್ನಲಿ ನಾವು ಅಸೆಸ್ಮೆಂಟ್ ಫಸ್ಟ್ ನೋಡಿ ಹೇಗೆ ಅವರಿಗೆ ಯಾವ ಥರ ಏನೇನು ಎಕ್ಸಸೈಸ್ ಮಾಡಿಸಿದ್ರೆ ಬೆಟರ್ ಅನಿಸುತ್ತೆ ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಗ್ರೇಟ್, ವೆರಿ ನೈಸ್, ವೆರಿ ನೈಸ್, ಸೂಪರ್ ಮೇಡಮ್. 5 ಜನ ಟೀಮ್ ಇದ್ದೀರಿ.